ಇದು ನನ್ನ ಹೆಂಡತಿ ಮತ್ತು ನನ್ನ ಕೆಲಸದವಳ ಕತೆ. ನನ್ನ ಹೆಸರು ದಿನೇಶ್, ನನ್ನ ಹೆಂಡತಿ ಹೆಸರು ರೇಖಾ ಮತ್ತು ಕಳೆದ 6 ತಿಂಗಳಿನಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವ ಕೆಲಸದವಳ ಹೆಸರು ಸರಿತಾ. ಇದು ಕಳೆದ ಚಳಿಗಾಲದ ಮಾತು. ಚಳಿಗಾಲದ ಸಮಯದಲ್ಲಿ ನನ್ನ ಹೆಂಡತಿ ತನ್ನ ಅಣ್ಣನ ಮದುವೆ ಇದ್ದಿದ್ರಿಂದ ತನ್ನ ತವರು ಮನೆಗೆ ಹೋಗಿದ್ಲು. ಅವಳು 10-12 ದಿನಗಳ ಮುಂಚೆನೇ ಹೋಗಿದ್ಲು. ಈಗ ನಾನು ಮನೆಯಲ್ಲಿ ಒಬ್ಬನೇ ಇದ್ದೆ, ಯಾಕಂದ್ರೆ ಹೆಂಡತಿ ತವರು ಮನೆಗೆ ಹೋಗೋದು ಅಗತ್ಯ ಆಗಿತ್ತು. ಭಾವನ ಮದುವೆ ಅಲ್ವೇ, ಅದಕ್ಕೆ ಹೋಗಿದ್ಲು. ನಾನು ಕೂಡ ರೇಖಾಳನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕೆಂದ್ರೆ ತಂಗಿಯಾದವಳು ಅಣ್ಣನ ಮದುವೆಗೆ ಕೆಲವು ದಿನ ಮುಂಚಿತವಾಗಿ ಹೋಗ್ತಾಳೆ. ನನ್ನ ಹೆಂಡತಿ ರೇಖಾಳ ಬಗ್ಗೆ ಹೇಳೋದಾದ್ರೆ ಅವಳು ತುಂಬಾ ಮಸ್ತ್ ಮತ್ತು ಚಾರ್ಮಿಂಗ್ ಆಗಿದ್ಲು. ಅವಳ ನಡವಳಿಕೆ ಯಾರಾದರೂ ಫಿದಾ ಆಗ್ಬಿಡ್ತಾ ಇದ್ರು. ಕಾಲೇಜು ದಿನಗಳಲ್ಲಿ ಅವಳು ಅನೇಕ ಜನರೊಂದಿಗೆ ಫ್ರೆಂಡ್ಶಿಪ್ ಅನ್ನ ಬೆಳೆಸಿದ್ಲು. ಸ್ನೇಹದಲ್ಲಿ ಎಲ್ಲವೂ ಸಹಜ ತಾನೆ. ಅವಳು ಈ ಎಲ್ಲ ವಿಷಯಗಳನ್ನು ನನಗೆ ಹೇಳಿದ್ಲು. ಹಾಗಾಗಿ ನಾನು ಕೂಡ ಕೊಂಚ ಮುಕ್ತ ಮನಸ್ಸಿನವನಾಗಿದ್ದೆ. ಆ ಒಂದು ಸಮಯದಲ್ಲಿ ರೇಖಾ ತವಳು ಮನೆಯಲ್ಲಿದ್ಲು. ಈಗ ನಮ್ಮ ಕೆಲಸದವಳಾದ ಸರಿತಾಳ ವಿಷಯಕ್ಕೆ ಬರೋಣ. ಅವಳು ತುಂಬಾ ಆಕರ್ಷಕವಾಗಿ ಮತ್ತು ಚೆನ್ನಾಗಿದ್ಲು. ಅವಳ ಫಿಗರ್ ತುಂಬಾ ಅದ್ಭುತವಾಗಿತ್ತು. ಯಾರಾದರೂ ಅವಳನ್ನ ನೋಡಿದ್ರೆ ಮನಸೋಲ್ತಾ ಇದ್ದು. ಅವಳು ಹೆಚ್ಚಾಗಿ ಲಂಗ ಧಾವಣಿ ಉಡ್ತಾ ಇದ್ಲು. ಹಳ್ಳಿಯವಳು. ಇತ್ತೀಚೆಗಷ್ಟೇ ನಗರಕ್ಕೆ ಬಂದಿದ್ಲು. ಅವಳಿಗೆ ಮದುವೆಯಾಗಿತ್ತು, ಆದರೆ ಅವಳ ಗಂಡ ಅವಳನ್ನ ಬಿಟ್ಟು ಹೋಗಿದ್ದ, ಯಾಕೆಂದರೆ ಅವನು ತುಂಬಾ ಕುಡಿತಾ ಇದ್ದ. ಪ್ರತಿದಿನ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇತ್ತು. ಹಾಗಾಗಿ ಸರಿತಾ, ಒಂದು ನೀನ್ ಕುಡಿಯೋದನ್ನ ಬಿಡು, ಇಲ್ಲವೇ ಇಲ್ಲಿಂದ ಹೊರಟು ಹೋಗು ಅಂತ ಹೇಳಿದ್ಲು. ಹಾಗಾಗಿ ಅವಳ ಗಂಡ ಅವಳನ್ನ ಬಿಟ್ಟು ಹೊರಟು ಹೋಗಿದ್ದ. ಈಗ ಸರಿತಾ ಮನೆಯಲ್ಲಿ ಒಬ್ಳೆ ಇರ್ತಾ ಇದ್ಲು. ಇಲ್ಲಿ ಅಲ್ಲಿ ಕೆಲಸ ಮಾಡಿ ಅವಳ ಜೀವನ ಸಾಗ್ತಾ ಇತ್ತು. ಅದು ಚಳಿಗಾಲದ ದಿನಗಳು. ರೇಖಾ ತವರು ಮನೆಯಲ್ಲಿದ್ಲು. ಆಗಲೇ ನನ್ನ ಕೆಲಸದವಳು ಸರಿತಾ ನನಗೆ ಫೋನ್ ಕಾಲ್ ಮಾಡಿ, ಸಾಹೇಬ್ರೆ, ನಾನು ಇವತ್ತು ಕೆಲಸಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಲು. ನಾನು, ಅಯ್ಯೋ ಸರಿತಾ, ಯಾಕೆ ಹೀಗೆ? ರೇಖಾ ಕೂಡ ಮನೆಯಲ್ಲಿಲ್ಲ ಅನ್ನೋದು ನಿನಗೆ ಗೊತ್ತು. ನನಗೂ ಕೂಡ ಆಫೀಸ್ಗೆ ಹೋಗ್ಬೇಕಾಗಿದೆ. ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ಕೇಳಿದೆ. ಅದಕ್ಕೆ ಸರಿತಾ, ಸಾಹೇಬ್ರೆ, ಹೊರಗೆ ಮಳೆ ಬರ್ತಾ ಇದೆ, ಮಳೆಯಲ್ಲಿ ನೆನೆದ್ರೆ ನನಗೆ ಜ್ವರ ಇನ್ನಷ್ಟು ಜಾಸ್ತಿ ಆಗುತ್ತೆ. ನನಗೆ ಈಗಾಗಲೇ ಜ್ವರ ಬಂದಿದೆ ಅಂದ್ಲು. ನಿಜವಾಗ್ಲೂ ಜ್ವರ ಇದೆಯಾ ಅಂತ ನಾನು ಕೇಳಿದೆ. ಅದಕ್ಕವಳು, ನಾನು ಯಾಕೆ ಸುಳ್ಳು ಹೇಳಿ, ಬೆಳಿಗ್ಗೆಯಿಂದ ಜ್ವರ ಇದೆ, ಈಗ 10 ಗಂಟೆ ಆಗಿದೆ, ನಿಮ್ಮ ಮನೆಗೆ ಬರಬೇಕು ಅಂದರೆ ಮಳೆಯಲ್ಲಿ ಬರಬೇಕು ಅಂತ ಹೇಳಿದ್ಲು. ಜ್ವರ ಹೆಚ್ಚಾಗುತ್ತೆ, ಡಾಕ್ಟರ್ ಹತ್ತಿರ ಹೋಗೋಣ ಅಂದರೆ ಮಳೆಯಿಂದಾಗಿ ಅದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತಿನ ದಿನ ನನಗೆ ರಜೆ ಕೊಡಿ ಅಂದ್ಲು. ಅದಕ್ಕೆ ನಾನು, ಅಯ್ಯೋ ಸರಿತಾ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಬೇಕಲ್ಲ ಅಂತ ಹೇಳಿದೆ. ಅದಕ್ಕೆ ಸರಿತಾ ಏನಂದ್ಲು ಅಂದರೆ, ನಮ್ಮಂಥವರಿಗೆ ಡಾಕ್ಟರ್ ಹತ್ರ ಹೋದ್ರು ಒಂದೇ, ಹೋಗದೆ ಇದ್ರು ಒಂದೇ. ಮಳೆ ನಿಂತ ಮೇಲೆ ಒಂದು ಮೆಡಿಕಲ್ ಶಾಪ್ಗೆ ಹೋಗಿ ಏನಾದರೂ ಮಾತ್ರೆ ತಗೋತೀನಿ ಅಂತ ಹೇಳಿದ್ಲು. ಡಾಕ್ಟರ್ ಹತ್ರ ಹೋದ್ರೆ ತುಂಬಾ ಹಣ ಖರ್ಚಾಗುತ್ತೆ, ಕಡಿಮೆ ಹಣ ತಗೊಳ್ಳೋ ಡಾಕ್ಟ್ರೇ ಇಲ್ಲ, ತುಂಬಾ ದೂರದಲ್ಲಿದ್ದಾರೆ, ಅಲ್ಲೂ ತುಂಬಾ ರಶ್ ಇರುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಾನು, ನೋಡು ಸರಿತಾ, ನೀನು ಹುಷಾರಾಗಿದ್ರೆ ತಾನೇ ಮುಂದೆ ಕೆಲಸ ಮಾಡೋದಕ್ಕೆ ಸಾಧ್ಯ. ಹಾಗೆ ಮಾಡು, ನೀನು ನಮ್ಮ ಮನೆಗೆ ಬಾ, ನಾನು ನಿನಗೆ ಡಾಕ್ಟರ್ ಹತ್ರ ಕರೆಸ್ಕೊಂಡು ಹೋಗಿ ತೋರಿಸ್ಕೊಂಡು ಬರ್ತೀನಿ ಅಂತ. ನಾನು ಇವತ್ತು ಆಫೀಸ್ಗೆ ರಜೆ ಹಾಕ್ತೇನೆ ಅಂತ ಹೇಳಿದೆ. ಸ್ನೇಹಿತರೆ, ನನ್ನ ಮನಸ್ಸಿನಲ್ಲಿ ಸರಿತಾಳ ಬಗ್ಗೆ ಎಲ್ಲಿಂದ ಪ್ರೀತಿ ಉಕ್ಕಿ ಬಂತು ತಿಳಿಲಿಲ್ಲ. ಯಾಕೆಂದ್ರೆ ರೇಖಾ ಮನೆಯಲ್ಲಿ ಇರಲಿಲ್ಲ. ಸರಿತಾಳೊಂದಿಗೆ ಸಾಮೀಪ್ಯ ಬೆಳೆಸ್ಕೊಳ್ಳೋದಕ್ಕೆ, ಅವಳನ್ನ ಸ್ನೇಹಿತೆಯನ್ನಾಗಿ ಮಾಡಿಕೊಳ್ಳೋದಕ್ಕೆ ಇದೇ ಒಂದು ಒಳ್ಳೆಯ ಅವಕಾಶ ಅನ್ಕೊಂಡೆ. ಅವಳು ಅನಾರೋಗ್ಯದಿಂದ ಇದ್ದಿದ್ದರಿಂದ ಒಪ್ಪಿಕೊಳ್ಳಬಹುದು ಕೂಡ ಅಂತ ಅನ್ನಿಸ್ತು. ನಾನು ಅವಳಿಗೆ ನೀನು ಬಾ ಅಂತ ಹೇಳಿದೆ. ಅದಕ್ಕವಳು, ಬೇಡ ಸಾಹೇಬ್ರೆ, ನಿಮಗೆ ಸುಮ್ಮನೆ ತೊಂದರೆಯಾಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಾನು, ಮನೆಯಲ್ಲಿ ಇರ್ತೇನೆ, ನೀವು ಎಲ್ಲಿ ನನ್ನನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು. ಅದಕ್ಕೆ ನಾನು, ಇಲ್ಲ ಸರಿತಾ, ನೀನು ನನ್ನನ್ನು ನಿನ್ನವನು ಅಂತ ಭಾವಿಸ್ತಿಲ್ಲ ಅನ್ನಿಸುತ್ತೆ ಅಂತ ಹೇಳಿದೆ. ಅದಕ್ಕವಳು, ಸಾಹೇಬ್ರೆ ಹಾಗಿಲ್ಲ, ಆದರೆ ಹೀಗೆಲ್ಲ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂದ್ಲು. ಅದಕ್ಕೆ ನಾನು, ಅಯ್ಯೋ ಇದರಲ್ಲಿ ತಪ್ಪೇನೂ ಇಲ್ಲ, ನಾನು ನಿನ್ನನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗ್ತಿದ್ದೇನೆ ಅಷ್ಟೇ, ನೀನು ನಡೆದುಕೊಂಡು ಬರಬೇಡ, ನಾನೇ ಕಾರು ತಗೊಂಡು ಬರ್ತೇನೆ, ನಿನ್ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದೆ ನಾನು ಅವಳಿಗೆ. ಆಗ ಸರಿತಾ, ನಿಜವಾಗ್ಲೂ ನೀವು ನನ್ನನ್ನು ಕಾರ್ನಲ್ಲಿ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು ನನಗೆ. ಅದಕ್ಕೆ ನಾನು, ಹೌದು, ಕಾರನ್ನೇ ಕರೆದುಕೊಂಡು ಹೋಗ್ತೇನೆ, ಮನೆ ಇರೋದ್ರಿಂದ ನೀನು ಹೇಗೆ ಬರೋದಕ್ಕೆ ಸಾಧ್ಯ, ನೀನು ಇಂದು ಕಾರ್ನಲ್ಲಿ ಪ್ರಯಾಣ ಮಾಡು ಅಂತ ಹೇಳಿದೆ. ಆಗ ಸರಿತಾ, ಸಾಹೇಬ್ರೆ ಒಂದು ಮಾತು ಹೇಳ್ದ ಅಂತ ಕೇಳಿದ್ಲು. ಅದಕ್ಕೆ ನಾನು, ಹೇಳು ಅಂತ ಹೇಳಿದೆ. ಅವಳು, ನಿಮ್ಮ ಜೊತೆ ಕಾರಲ್ಲಿ ಎಲ್ಲಾದರೂ ಸುತ್ತಾಡಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಲ್ಲಿ ತುಂಬಾ ದಿನಗಳಿಂದ ಇತ್ತು, ಆದರೆ ಆ ಆಸೆ ಮನಸ್ಸಿನಲ್ಲಿ ಉಳಿದುಬಿಡ್ತು. ರೇಖಾ ಮೇಡಮ್, ನಿಮ್ಮ ಜೊತೆ ಹೋಗುವಾಗ ನಿಮ್ಮೊಂದಿಗೆ ಪ್ರೀತಿ ಮಾಡಬೇಕಾದ್ರೆ ಮತ್ತು ಮನೆಯಲ್ಲಿ ನೀವು ಮೇಡಮ್ ಜೊತೆ ಇರುವಾಗ ನಾನು ಹಲವು ಬಾರಿ ನೋಡಿದ್ದೇನೆ.
ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಇದೆಲ್ಲ ನೋಡಿದಾಗ ನನಗೂ ಆಸೆ ಅನಿಸುತ್ತೆ, ಆದರೆ ಏನು ಮಾಡೋದು ಅಂತ ಹೇಳಿದ್ಲು ಅವಳು. ಅದಕ್ಕೆ ನಾನು ಹೇಳಿದೆ, ಅಯ್ಯೋ ಸರಿತಾ, ಈ ಮಾತನ್ನು ನೀನು ಮೊದಲೇ ಹೇಳಬೇಕಿತ್ತು. ಕಾರ್ನಲ್ಲಿ ನಿನ್ನನ್ನು ದಿನವೂ ಕರ್ಕೊಂಡು ಹೋಗಬಲ್ಲೆ ಅಂತ ಹೇಳಿದೆ. ಅದಕ್ಕೆ ಅವಳು, ಸಾಹೇಬ್ರೆ ಅದು ಹೇಗೆ ಸಾಧ್ಯ, ರೇಖಾ ಮೇಡಮ್ ಬಂದ ಮೇಲೆ ನೀವು ನನ್ನನ್ನು ಹೇಗೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ಲು. ಅದಕ್ಕೆ ನಾನು, ಅಯ್ಯೋ ಕದ್ದು ಮುಚ್ಚಿ ಎಲ್ಲವೂ ಸಾಧ್ಯ, ನೀನು ಒಪ್ಪು, ಉಳಿದದ್ದನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವಳು, ಸರಿ ನೀವು ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಬನ್ನಿ, ಬಂದ ಮೇಲೆ ಮಾತಾಡೋಣ ಅಂತ ಹೇಳಿದ್ಲು. ಸ್ವಲ್ಪ ಸಮಯದಲ್ಲೇ ನಾನು ಅವಳ ಮನೆಗೆ ಹೋದೆ. ಎದುರು ನೋಡಿದ್ರೆ ಅವಳು ಅದೇ ಲಂಗ ಧಾವಣಿ ಕೊಟ್ಟು ಸಿದ್ಧವಾಗಿ ನಿಂತಿದ್ಲು. ಕೆಂಪು ಬಣ್ಣದ ಲಂಗ ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ತೊಟ್ಟಿದ್ಲು. ಅದು ಅವಳ ನೆಚ್ಚಿನ ಉಡುಪಾಗಿತ್ತು. ಅದರಲ್ಲಿ ಅವಳು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ನಾನು, ಸರಿತಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದೆ. ಅದಕ್ಕೆ ಸರಿತಾ ಹೇಳಿದ್ಲು, ಸಾಹೇಬ್ರೆ ಯಾಕೆ ತಮಾಷೆ ಮಾಡ್ತೀರಾ, ರೇಖಾ ಮೇಡಮ್ ಚೆನ್ನಾಗಿದ್ದಾರೆ, ಅವರು ಜೀನ್ಸ್ ಟಾಪ್ ಮತ್ತು ಸೀರೆ ಬಟ್ಟೆಗಳನ್ನು ಉಡ್ತಾರೆ, ನಮಗೇನಿದ್ರು ಇದೇ ಲಂಗ ದಾವಣಿ ಅಂತ ಹೇಳಿದ್ಲು. ನಾನು, ನಿನಗೂ ಜೀನ್ಸ್ ಟಾಪ್ ಮಿನಿ ಸ್ಕರ್ಟ್ ಗೌನ್ ಹಾಕಬೇಕು ಅಂತನ್ನುವಂತಹ ಆಸೆ ಇದೆಯಾ ಅಂತ ಕೇಳಿದೆ ನಾನು ಅವಳಿಗೆ. ಅದಕ್ಕೆ ಅವಳು, ಆಸೆ ಇದ್ರೆ ಸಾಕೆ ಸಾಹೇಬ್ರೆ, ಹಣ ಇರಬೇಕಲ್ವಾ, ನನ್ನ ಹತ್ತಿರ ಜೀವನ ನಡೆಸೋದಕ್ಕಷ್ಟೇ ಹಣ ಬರುತ್ತೆ, ಇವೆಲ್ಲ ಎಲ್ಲಿಂದ ತರಲಿ ಅಂತ ಹೇಳಿದ್ಲು. ಅದಕ್ಕೆ ನಾನು, ಸದ್ಯಕ್ಕೆ ನೀನು ಕಾರ್ನಲ್ಲಿ ಕುಳಿತುಕೋ, ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳಿದೆ. ಪ್ರಿಯ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ಕತೆ ಬರೆಯೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಕತೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ. ನಾನು ಸರಿತಾಳನ್ನು ನನ್ನ ಪಕ್ಕದ ಸೀಟಲ್ಲಿ ಕೂರಿಸ್ಕೊಂಡೆ. ಅವಳು, ಸಾಹೇಬ್ರೆ ಒಂದು ಮಾತು ಹೇಳ ಅಂದ್ಲು. ಹಾಂ ಹೇಳು ಅಂದೆ. ಈಗ ನೀನು ಏನಾದರೂ ಹೇಳ್ಬೋದು ಅಂದೆ. ಅದಕ್ಕೆ ನಾನು ಮೊದಲ ಬಾರಿಗೆ ಕಾರಲ್ಲಿ ಕೂರಿಸ್ಕೋತಾ ಇದ್ದೀನಿ, ಮದುವೆಯಾಗದಾಗ ಕೂತ್ಕೊಂಡಿದ್ದೆ, ಆಮೇಲೆ ಕಾರಲ್ಲಿ ಕೂರಿಸ್ಕೊಳ್ಳೋ ಅವಕಾಶವೇ ಸಿಗಲಿಲ್ಲ ಅಂದ್ಲು. ನಾನು, ಅಯ್ಯೋ ಸರಿತಾ, ನೀನೇನು ಚಿಂತೆ ಮಾಡಬೇಡ, ನಿನಗೆ ಪ್ರತಿದಿನ ಕಾರಲ್ಲಿ ಕರೆದುಕೊಂಡು ಹೋಗಿ ತೋರಿಸ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವಳು, ಹೌದು ಸಾಹೇಬ್ರೆ ನೀವು ಹೇಳೋದು ಸರಿ ಅಂತಂದ್ಲು. ಆಮೇಲೆ ನಾನು ಅವಳನ್ನ ಡಾಕ್ಟರ್ ಬಳಿ ಕರ್ಕೊಂಡು ಹೋದೆ. ಡಾಕ್ಟರ್ ಪರೀಕ್ಷೆ ಮಾಡಿ ಮಾತ್ರೆಗಳನ್ನು ನೀಡಿದ್ರು. 9 ಗಂಟೆ ಅಷ್ಟರಲ್ಲಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಸರಿತಾಳಿಗೆ, ನೀನು ಸದ್ಯಕ್ಕೆ ವಿಶ್ರಾಂತಿ ತಗೋ, ಇವತ್ತು ನಾನು ನಿನಗೆ ಸೇವೆ ಮಾಡ್ತೇನೆ ಅಂತ ಹೇಳಿದೆ. ಅದಕ್ಕೆ ಸರಿತಾ, ಇಲ್ಲ ಸಾಹೇಬ್ರೆ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯವೇ, ನಾನು ಕೆಲಸದವಳು, ಕೆಲಸ ಮಾಡಲೇಬೇಕು ಅಂತ ಹೇಳಿದ್ಲು. ಅದಕ್ಕೆ ನಾನು, ಅಯ್ಯೋ ನಿನ್ನ ಕೆಲಸವನ್ನು ಇವತ್ತು ನಾನು ಮಾಡ್ತೇನೆ, ಇವತ್ತು ನಿನ್ನ ಕೆಲಸವನ್ನು ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿದೆ. ಕತೆ ಹೇಗೆ ಅನ್ನಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅವಳು ನಗುತ್ತಾ, ಸಾಹೇಬ್ರೆ ಸಾಕು ಬಿಡಿ ಅಂದ್ಲು. ನಾನು, ನೀನು ಬೆಡ್ರೂಮ್ಗೆ ಹೋಗಿ ವಿಶ್ರಾಂತಿ ತಗೋ, ನಾನು ನಿನಗೆ ಟೀ ಮಾಡ್ಕೊಂಡು ಬರ್ತೇನೆ, ಚಳಿಗಾಲ ಜೊತೆಗೆ ಮಳೆ ಬೇರೆ ಬರ್ತಿದೆ, ಜ್ವರ ಜಾಸ್ತಿ ಆದರೆ ಕಷ್ಟ ಅಂತ ಹೇಳಿದೆ. ಅದಕ್ಕೆ ಅವಳು, ಸರಿ ಸಾಹೇಬ್ರೆ ನಿಮ್ಮ ಮಾತನ್ನ ತಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಮ್ಮ ಬೆಡ್ರೂಮ್ಗೆ ಹೋಗಿ ಮಲ್ಬಿದ್ಲು. ನಾನು ಟೀಯನ್ನು ಮಾಡಿ ಬಿಸ್ಕೆಟ್ಗಳನ್ನು ತೆಗೆದುಕೊಂಡು ಹೋದೆ. ನಾವಿಬ್ಬರು ಟೀಯನ್ನು ಕುಡಿಯೋದಕ್ಕೆ ಪ್ರಾರಂಭಿಸಿದ್ವಿ. ಟೀ ಕುಡಿಯುತ್ತಾ ಅವಳು ನನ್ನನ್ನೇ ಗಮನವಿಟ್ಟು ನೋಡ್ತಾ ಇದ್ಲು. ನಾನು, ಏನು ಸರಿತಾ ಅಷ್ಟೊಂದು ಪ್ರೀತಿಯಿಂದ ನೋಡ್ತಾ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವಳು, ಸಾಹೇಬ್ರೆ ನೀವು ನನ್ನನ್ನು ಎಷ್ಟೊಂದು ಪ್ರೀತಿ ಮಾಡ್ತೀರಾ, ಯಾರೂ ಹೀಗೆ ಮಾಡೋದಿಲ್ಲ, ನೀವು ನನಗೆ ಎಷ್ಟೊಂದು ಸಹಾಯ ಮಾಡಿದ್ದೀರಾ, ಕಾರ್ನಲ್ಲಿ ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ತೋರಿಸಿದ್ರೆ, ನಿಮ್ಮ ಹಣವೂ ಕೂಡ ಖರ್ಚಾಯಿತು, ಮನೆಗೆ ಕರ್ಕೊಂಡು ಬಂದು ಟೀ ಮಾಡಿ ತಂದಿದ್ದೀರಾ, ಇಷ್ಟೊಂದು ಪ್ರೀತಿಯನ್ನು ನಮ್ಮ ಗಂಡ ಕೂಡ ನನಗೆ ನೀಡಲಿಲ್ಲ ಅಂತ ಹೇಳಿದ್ಲು. ಅದಕ್ಕೆ ನಾನು, ಅವನೊಬ್ಬ ಹುಚ್ಚ, ನಿನ್ನಂತಹ ವಜ್ರವನ್ನು ಬಿಟ್ಟು ಹೋದ, ನನ್ನ ಕಣ್ಣಿನಿಂದ ನೋಡು ನೀನು ರೇಖಾಳಿಗಿಂತಲೂ ಎಷ್ಟು ಮುದ್ದಾಗಿದ್ಯಾ ಅಂತ ನಾನು ಹೇಳಿದೆ. ಆಗ ಸರಿತಾ ಹೇಳಿದ್ಲು, ಸಾಹೇಬ್ರೆ ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾನು ಹೇಳಿದೆ, ಸತ್ಯವಾಗಿ ರೇಖಾ ಬೇರೆ ರೀತಿ, ಆದರೆ ನೀನು ನಿಜವಾದ ಗುಲಾಬಿ, ಯಾವ ಗುಲಾಬಿಯ ಪರಿಮಳದಿಂದ ನನ್ನ ಜೀವನ ಅರಳಬಹುದು, ಆ ಒಂದು ಗುಲಾಬಿ ಅಂತ ಹೇಳಿದೆ. ಅಂತಹ ಗುಲಾಬಿ ನೀನು ಅಂತ ನಾನು ಅವಳಿಗೆ ಹೇಳಿದೆ. ನಾನು ನಿಮ್ಮ ಸ್ನೇಹಿತೆಯಾಗಲು, ನಿಮ್ಮ ಸಂಗಾತಿಯಾಗಲು ಸಂಪೂರ್ಣವಾಗಿ ಸಿದ್ಧವಾಗಿದ್ದೇನೆ ಅಂತ ಹೇಳಿದ್ಲು. ಅದಕ್ಕೆ ನಾನು, ಈಗ ನೀನು ಮಾತ್ರೆ ತಗೋ ಅಂತ ಹೇಳಿದೆ. ಮಾತ್ರೆ ತಗೊಂಡು ಸರಿತಾ, ಸಾಹೇಬ್ರೆ ನೀವಿವತ್ತು ಆಫೀಸ್ಗೆ ಹೋಗೋದಿಲ್ವಾ ಅಂತ ಕೇಳಿದ್ಲು. ಅದಕ್ಕೆ ನಾನು, ಇಲ್ಲ ಸರಿತಾ ಇವತ್ತು ನಿನ್ನ ಜೊತೆಯಲ್ಲೇ ಇರ್ತೇನೆ, ನಿನ್ನ ಆರೈಕೆ ಮಾಡ್ತೇನೆ, ಡಾಕ್ಟರ್ ಕೂಡ ನಿನ್ನ ತಲೆಗೆ ಮಸಾಜ್ ಮಾಡೋದಕ್ಕೆ ಹೇಳಿದ್ದಾರೆ, ನಾನು ಹೋದ್ರೆ ನಿನ್ನನ್ನು ಯಾರು ನೋಡ್ಕೊಳ್ತಾರೆ ಅಂತ ಹೇಳುತ್ತಾ ಅವಳ ಕೈಯನ್ನು ಹಿಡಿದುಕೊಂಡೆ. ನಮ್ಮಿಬ್ಬರಿಗೂ ಕೂಡ ಅದೊಂದು ಭಾವನೆಗಳು ಮೂಡತೊಡಗಿದ್ವು. ನಂತರ ಅವಳು ಟ್ಯಾಬ್ಲೆಟನ್ನು ತಗೊಂಡು ಮಲ್ಕೊಂಡ್ಲು. ನಾನು ಅವಳ ತಲೆಯನ್ನು ಮೆತ್ತನೆ ಒತ್ತೋದಕ್ಕೆ ಶುರು ಮಾಡಿದೆ. ತಲೆ ಒತ್ತುತ್ತಾ ಇದ್ದಂತೆ ಅವಳಿಗೆ ತುಂಬ ಹಿತ ಅನ್ನಿಸ್ತು. ಸ್ವಲ್ಪ ಸಮಯ ತಲೆ ಒತ್ತಿದ ನಂತರ ನಾನು ಕೊಂಚ ವಿಶ್ರಾಂತಿ ಪಡೆಯೋದಕ್ಕೆ ತೊಡಗಿದೆ. ಯಾಕೆಂದರೆ ನಾನು ಮನೆಯಲ್ಲೇ ಇರ್ತಾನೆ ಅಂತ ಗೊತ್ತಿತ್ತು.
ನಾನು ಕೂಡ ಅವಳ ಪಕ್ಕದಲ್ಲೇ ಕೂತ್ಕೊಂಡೆ. ಆಮೇಲೆ ಸ್ವಲ್ಪ ದೂರ ಮಲ್ಕೊಂಡೆ. ಅರ್ಧ ಗಂಟೆ ನಂತರ ಕಣ್ಣು ತೆಗೆದು ನೋಡಿದರೆ ಸರಿತಾ ಅಲ್ಲಿ ಇರಲಿಲ್ಲ. ಹೋಗಿ ನೋಡಿದರೆ ಸರಿತಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ಲು. ನಾನು ಅಲ್ಲಿಂದ ಹಿಂದಿನಿಂದ ಹೋಗಿ ಅವಳನ್ನ ಕೇಳಿದೆ. ಅವಳು ಹೇಳಿದ್ಲು, ಸಾಹೇಬ್ರೆ ಇದೇನು ಮಾಡ್ತಾ ಇದ್ದೀರಾ ಅಂತ. ನಾನು, ಅಯ್ಯೋ ಸರಿತಾ, ನೀನು ವಿಶ್ರಾಂತಿ ತಗೋ, ಕೆಲಸ ಯಾಕೆ ಮಾಡ್ತಾ ಇದೆಯಾ, ಪಾತ್ರೆಗಳನ್ನು ನಾನು ತುಳಿತೇನೆ ಅಂತ ಹೇಳಿದೆ. ಅದಕ್ಕವಳು, ನೀವು ನನ್ನನ್ನು ಎಷ್ಟು ಆರೈಕೆ ಮಾಡ್ತೀರಾ ಅಂತ ಕೇಳಿದ್ಲು. ನಾನು ಅವಳಿಗೆ ಹೇಳಿದೆ, ಇಂದು ನೀನೇ ನನ್ನ ಮೇಡಮ್, ರೇಖಾ ಜಾಗದಲ್ಲಿ ಇವತ್ತು ನನಗಾಗಿ ನೀನಿದೆಯಾ, ನೀನು ಹೋಗಿ ಬೆಡ್ರೂಮಲ್ಲಿ ಕುಳಿತುಕೋ, ನಾನು ಬರ್ತೇನೆ ಅಂತ ಹೇಳಿದೆ. ಅದಕ್ಕೆ ಅವಳು, ನಾನು 2-3 ಪಾತ್ರೆಗಳನ್ನು ತೊಳೆದು ಬೆಡ್ರೂಮ್ಗೆ ಹೋಗಿ ಹೇಳು ನಿನಗೆ ಯಾವ ಡ್ರೆಸ್ ಹಾಕಬೇಕು ಅಂತ ಕೇಳ್ತೆ ನಾನು ಅವಳಿಗೆ. ಅದಕ್ಕಳು, ಸಾಹೇಬ್ರೆ ನನಗಂತೂ ಎಲ್ಲ ಥರದ ಬಟ್ಟೆ, ಸೀರೆ, ಗೌನ್ ಎಲ್ಲವೂ ಇಷ್ಟ, ನೀವು ಯಾವ್ದು ಹೇಳ್ತೀರೋ ಅದನ್ನು ಹಾಕಿ ತೋರಿಸ್ತೇನೆ ಅಂತ ಹೇಳಿದ್ಲು. ರೇಖಾಳ ಅನೇಕ ಡ್ರೆಸ್ಗಳು ಅಲ್ಲಿಗೂ ಮತ್ತು ರೇಖಾ ಹಾಗೂ ಸರಿತಾಳ ಒಂದು ಅಳತೆ ಒಂದೇ ತರಹ ಇತ್ತು. ಇಬ್ಬರ ಬಟ್ಟೆಗಳು ಇಬ್ಬರಿಗೂ ಸರಿಯಾಗ್ತಾ ಇದ್ವು. ನಾನು ಸರಿತಾಳಿಗೆ ಸದ್ಯಕ್ಕೆ ನೀನು ಗೌನನ್ನು ಹಾಕಿಕೋ ಅಂತ ಹೇಳಿದೆ. ಸರಿ ಗುಲಾಬಿ ಬಣ್ಣದ ಸುಂದರವಾದ ಒಂದು ಗೌನನ್ನು ಅವಳು ಧರಿಸಿದ್ಲು. ಅದರಲ್ಲಿ ಅವಳು ಅತ್ಯಂತ ಸುಂದರವಾಗಿ ಕಾಣಿಸ್ತಾ ಇದ್ಲು. ನಾನು ಸ್ವಲ್ಪ ಮೇಕಪ್ ಮಾಡ್ಕೋ ಅಂತ ಹೇಳಿದೆ. ಸರಿತಾ ಮೇಕಪ್ ಅಂತೂ ಸಾಹೇಬ್ರೆ ನಾನು ಮದುವೆಯಲ್ಲಷ್ಟೇ ಮಾಡಿದ್ದು, ಆಮೇಲೆ ಮಾಡಿಲ್ಲ ಅಂದ್ಲು. ಅದಕ್ಕೆ ನಾನು, ಇವತ್ತು ನಾನು ಹೇಳ್ತಾ ಇದ್ದೀನಿ ಅಲ್ವಾ, ಸ್ವಲ್ಪ ಮೇಕಪ್ ಮಾಡ್ಕೋ ಅಂತ ಹೇಳಿದೆ. ಅವಳು, ನೀವು ಹೇಳ್ತಾ ಇದ್ದೀರಾ ಅಂದಮೇಲೆ ಮಾಡೇ ಮಾಡ್ತೀನಿ ಅಂತ, ನಿಮ್ಮ ಮಾತನ್ನು ತಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಾಚಿದ್ಲು. ಅವಳು ಮೇಕಪ್ಪನ್ನು ಕೂಡ ಚೆನ್ನಾಗಿ ಮಾಡ್ಕೊಂಡ್ಲು. ನಾನು ಕನ್ನಡಿಯಲ್ಲೊಮ್ಮೆ ನಿನ್ನ ಮುಖ ನೋಡ್ಕೋ ಅಂತ ಹೇಳಿದೆ. ಅವಳು ಕನ್ನಡಿಯನ್ನು ನೋಡಿ ಸಂತೋಷದಿಂದ ಕುಣಿದಾಡಿದ್ಲು. ಸಾಹೇಬ್ರೆ ನಾನು ಇಷ್ಟೊಂದು ಸುಂದರವಾಗಿದ್ದೀನಾ ಅಂತ ಕೇಳಿದ್ಲು. ನಾನು ಅವಳನ್ನ ಅಲ್ಲೇ ಹಾಸಿಗೆಯ ಮೇಲೆ ಕುಳ್ಳಿರಿಸಿ, ನೀನು ತುಂಬ ಸುಂದರವಾಗಿದೆಯಾ, ರೇಖಾಳಿಗಿಂತ ನೀನೇ ಸುಂದರಿ ಅಂತ ಹೇಳಿರ್ಲಿವೆ ಅಂದೆ. ಅದಕ್ಕವಳು ತುಂಬ ಖುಷಿಯಾದ್ಲು. ಆಮೇಲೆ ನಾನು, ನೋಡು ಸರಿತಾ, ಈಗ ನಾವಿಬ್ಬರು ಪ್ರೀತಿಯನ್ನ ಮಾಡಬೇಕಾಗಿದೆ ಅಂತ ಹೇಳಿದೆ. ಅದಕ್ಕೆ ಅವಳು ಹೇಳಿದ್ರು, ಸಾಹೇಬ್ರೆ ನಾನು ಬೇಡ ಅಂತಂದೆ. ನೀವು ನನಗಾಗಿ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಗಂಡನಿಗಿಂತ ಹೆಚ್ಚಾಗಿ ನನ್ನ ಸೇವೆ ಮಾಡಿರುವಾಗ ನಾನು ನಿಮಗೆ ಬೇಡ ಅನ್ನೋದಕ್ಕೆ ಸಾಧ್ಯವೇ? ನಾನು ನಿಮ್ಮ ಜೊತೆಗಿದ್ದೇನೆ, ನೀವು ಏನೇ ಹೇಳಿದ್ರು ಕೇಳ್ತೇನೆ. ಇಷ್ಟೊಂದು ಪ್ರೀತಿಯನ್ನು ನನಗೆ ಇಲ್ಲಿವರೆಗೆ ಯಾರೂ ನೀಡಿರಲಿಲ್ಲ. ನಿಜವಾಗ್ಲೂ ನಿಮ್ಮ ಜೊತೆಗಿದ್ದ ಈ 2 ಗಂಟೆಗಳಲ್ಲಿ ನನಗನಿಸಿದ್ದು ಅಂದರೆ ನಿಮ್ಮ ಪ್ರೀತಿ ಮಾಡೋರು ಯಾರೂ ಇಲ್ಲ ಅಂದ್ಲು. ಅದರ ನಂತರ ನಾವಿಬ್ಬರು ಪ್ರೀತಿಯ ಒಂದು ಆಳಕ್ಕೆ ಜಾರಿದ್ವಿ. ಬಾಹುಬಂಧನದಲ್ಲಿ ಒಳಗಾದ್ವಿ ಇಬ್ಬರು. ಅವಳು ಯಾವುದಕ್ಕೂ ಹಂಬಲಿಸ್ತಾ ಇದ್ಲೋ ಆ ಸಂತೋಷವನ್ನ ಆವತ್ತಿನ ದಿನ ನಾನು ಅವಳಿಗೆ ನೀಡಿದೆ. ಪ್ರೀತಿಯ ಅಗತ್ಯವಿದ್ದಾಗ ಅಂತಹ ಒಬ್ಬ ವ್ಯಕ್ತಿ ಸಿಕ್ಕರೆ ಸಿಗುವ ಆನಂದವನ್ನ ವರ್ಣಿಸುವುದಕ್ಕೆ ಸಾಧ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ರೇಖಾ ಕೂಡ ನೀಡಲಾಗದಂತಹ ಪ್ರೀತಿ ಮತ್ತು ಸುಖವನ್ನ ಸರಿತಾ ನನಗೆ ನೀಡಿದ್ಲು. ರೇಖಾ ನನ್ನ ಹೆಂಡತಿಯಾಗಿದ್ದರೂ ಕೂಡ ಅವಳಿಗೆ ಅವಳದ್ದೇ ಆದ ಜವಾಬ್ದಾರಿಗಳು ಇದ್ವು. ಆದರೆ ಸರಿತಾಳಿಂದ ನನಗೆ ನಾನು ಹಲವು ದಿನಗಳಿಂದ ಹುಡುಕುತ್ತಾ ಇದ್ದ ಆ ಒಂದು ಸಂತೋಷ ಸಿಕ್ತು. ಗೌನ್ನಲ್ಲಿ ಅವಳು ತುಂಬ ದಿವ್ಯವಾಗಿ ಕಾಣಿಸ್ತಾ ಇದ್ಲು. 2 ಗಂಟೆಗಳ ನಂತರ ನಾವು ಫ್ರೀ ಆದಾಗ ನಾನು, ಸರಿತಾ ಈಗ ನೀನು ಜೀನ್ಸ್ ಮತ್ತು ಟಾಪನ್ನು ಹಾಕು, ಸಂಜೆ ಹೊರಗಡೆ ಸುತ್ತಾಡೋದಕ್ಕೆ ಹೋಗೋಣ ಅಂತ ಹೇಳಿದೆ. ಅದಕ್ಕೆ ಅವಳು, ಸಾಹೇಬ್ರೆ ನಿಜವಾಗ್ಲೂನಾ ಅಂತ ಕೇಳಿದ್ಲು. ಅದಕ್ಕೆ ನಾನು, ರೇಖಾ ತವರು ಮನೆಯಲ್ಲಿರೋವರೆಗೆ ನಾನು ಆಫೀಸ್ಗೆ ರಜೆ ಹಾಕಿ ಮನೇಲೇ ಇರ್ತೇನೆ, ನಿನಗೆ ಎಲ್ಲ ಸಂತೋಷಗಳನ್ನು ನೀಡ್ತೇನೆ ಅಂತ ಹೇಳಿದೆ. ಸರಿತಾ ತಕ್ಷಣ ನನ್ನನ್ನು ಒಪ್ಪಿಕೊಂಡು, ಸಾಹೇಬ್ರೆ ಇಷ್ಟೊಂದು ಪ್ರೀತಿನಾ ಅಂದ್ಲು. ನಾನು, ಪ್ರೀತಿಗೆ ಕೊನೆ ಅನ್ನೋದೇ ಇಲ್ಲ, ನೀನು ನನ್ನನ್ನು ಪ್ರೀತಿಸ್ತೀಯಾ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ಇಬ್ಬರಿಗೂ ಪರಸ್ಪರ ಅಗತ್ಯ ಇದೆ, ನಾನು ನಿನ್ನ ಸ್ನೇಹಿತ, ನಿನ್ನ ಪ್ರತಿಯೊಂದು ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದೆ. ಸರಿತಾ ಹೇಳಿದ್ಲು, ಸರಿ ಸಾಹೇಬ್ರೆ, ಆದರೆ ಇಷ್ಟೊಂದು ಪ್ರೀತಿಸಿ ಆಮೇಲೆ ನನ್ನನ್ನು ಮರೆತು ಬಿಡಬೇಡಿ, ಕೈ ಬಿಡಬೇಡಿ, ನಾನು ಶಾಶ್ವತವಾಗಿ ನಿಮ್ಮ ಫ್ರೆಂಡ್ ಆಗಿರ್ತೇನೆ, ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತೇನೆ, ನೀವೆಲ್ಲಿಗೆ ಕರೆದ್ರು ಯಾವಾಗ ಕರೆದ್ರು ಬೇಡ ಅನ್ನಲ್ಲ ಅಂದ್ಲು. ಅದಕ್ಕೆ ನಾನು, ಸರಿತಾ ನಾನು ನಿನ್ನ ಸ್ನೇಹಿತ, ನನ್ನನ್ನು ಪಡಕಿಯ ಅಂದುಕೊಳ್ಬೇಡ, ಬೇರೆಯವನು ಅಂದ್ಕೊಳ್ಬೇಡ, ನಾನು ನಿನ್ನ ಜೊತೆಗಿರ್ತೇನೆ, ನಿನ್ನನ್ನು ಕೆಲಸದವಳು ಅಂತ ಭಾವಿಸೋದೇ ಇಲ್ಲ, ನೀನು ನನ್ನವಳು. ಇನ್ನು ರೇಖಾ ವಿಷಯಕ್ಕೆ ಬಂದರೆ ಅವಳು ಬಂದ ಮೇಲೆಯೂ ನಮ್ಮ ಈ ಒಂದು ಪ್ರೀತಿ ಮುಂದುವರಿಯುತ್ತೆ, ಅದನ್ನು ನಾವು ಹ್ಯಾಂಡಲ್ ಮಾಡಿಕೊಳ್ಳೋಣ ಅಂತ ಹೇಳಿದೆ. ಅದಕ್ಕೆ ಸರಿತಾ, ಹೌದು ಸಾಹೇಬ್ರೆ, ಪ್ರೀತಿಯನ್ನು ಯಾವಾಗ ಬೇಕಾದರೂ ಮಾಡಬಹುದು ಅನ್ನೋದು ನನಗೆ ಗೊತ್ತು ಅಂದ್ಲು. ಅದಕ್ಕೆ ನಾನು, ಸರಿ ನೀನು ಜೀನ್ಸ್ ಟಾಪನ್ನು ಧರಿಸು ಅಂತ ಹೇಳಿದೆ. ಸರಿತಾ ಜೀನ್ಸ್ ಟಾಪ್ ಧರಿಸಿದ್ಲು. ಅವಳನ್ನು ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಈಗ ಪಿಂಕ್ ಲಿಪ್ಸ್ಟಿಕ್ ಹಚ್ಕೊ ಅಂತ ಹೇಳಿದೆ. ಅವಳು ಪಿಂಕ್ ಲಿಪ್ಸ್ಟಿಕ್ ಹಚ್ಕೊಂಡು ಆಮೇಲೆ ನಡೆ ಸಾಹೇಬ್ರೆ ಅಂದ್ಲು. ನಾನು, ಅಯ್ಯೋ ಸಾಹೇಬ್ರೆ ಅನ್ಬೇಡ, ನನ್ನನ್ನು ದಿನೇಶ್ ಅಂತ ಸರಿ ಅಂತ ಹೇಳಿದೆ. ನಾನು ನಿನ್ನನ್ನು ಸರಿತಾ ಅಂತೇನೆ ಅಂದೆ. ಅವಳು ನಾಚುತ್ತಾ, ದಿನೇಶ್ ನಡಿ, ಇವತ್ತು ನಿನಗೆ ಒಂದು ಇದನ್ನು ಕೊಡ್ತೇನೆ, ಖುಷಿಯನ್ನು ಕೊಡ್ತೇನೆ, ಖುಷಿ ಆಗ್ತೀಯಾ ಅಂದ್ಲು. ನಂತರ ನಾವಿಬ್ಬರು ಬೈಕಲ್ಲಿ ಹೊರಟ್ವಿ.
ಯಾಕಂದ್ರೆ ಕಾರ್ ತಗೊಂಡು ಹೋಗುದು ಸರಿ ಅನಿಸ್ತಿಲ್ಲ. ಚಳಿಗಾಲದ ಸುಖವನ್ನ ಮಜಾವನ್ನ ಅನುಭವಿಸುವುದಕ್ಕೆ ನಾನು ಬೈಕನ್ನ ಏರಿದೆ. ಸರಿತಾ ನನ್ನ ಹಿಂದೆ ಕುಳಿತುಕೊಂಡು ಮೊದಲು ನಾನು ಅವಳನ್ನ ಪಾರ್ಕಿಗೆ ಕರ್ಕೊಂಡು ಹೋದೆ. ಅಲ್ಲಿ ತಿಂದ ನಂತರ ನಾವಿಬ್ಬರು ಸಿನಿಮಾ ನೋಡೋದಕ್ಕೆ ಹೋದ್ವಿ. ರಾತ್ರಿ 1 ಗಂಟೆಗೆ ಮನೆಗೆ ವಾಪಸ್ ಬಂದ್ವಿ. ಹಾಗೆ ಸರಿತಾ ಹೇಳಿದ್ಲು, ದಿನೇಶ್, ಇವತ್ತು ನೀನು ನನಗೆ ನೀಡಿದ ಪ್ರೀತಿಯನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ಊಹಿಸಿರ್ಲಿಲ್ಲ. ಈ ಪ್ರೀತಿಯನ್ನ ನನಗೆ ಯಾವಾಗೂ ನೀಡ್ತಾ ಇರು ಅಂತ ಹೇಳಿದ್ಲು. ಆಮೇಲೆ ನಾವಿಬ್ಬರೂ ಕೂಡ ಕನಸಿನ ಲೋಕಕ್ಕೆ ಜಾರಿದ್ವಿ. ಬೆಳಗ್ಗೆ ಕಣ್ಣು ತೆಗೆದು ನೋಡಿದ್ರೆ ಸಮಯ ಆಗಿತ್ತು. ಸ್ನಾನವನ್ನ ಮಾಡಿ ಫ್ರೆಶ್ ಆದ್ವಿ. ಅವಳು ಮಾರ್ನಿಂಗ್ ಟೀಯನ್ನ ಮಾಡಿ ತಂದ್ಲು. ನಾವಿಬ್ರು ಮಾತಾಡತೊಡಗಿದ್ವಿ. ಆಗ ನಾವು ಎಂದೂ ಕನಸಿನಲ್ಲೂ ಯೋಚಿಸದ ಒಂದು ಖುಷಿ ಸಂತೋಷ ನಮಗೆ ಸಿಗ್ತಾ ಇತ್ತು. ಈಗ ಸರಿತಾ ನನ್ನವಳು, ನಾನು ಸರಿತಾಳನ್ನ. ನಾವಿಬ್ಬರು ಎಂದಿಗೂ ಮರೆಯಲಾಗದಂತ ಸ್ನೇಹಿತರಾಗಿದ್ರು. ಇಬ್ಬರಿಗೂ ಅಗತ್ಯವಿದ್ದ ಪ್ರೀತಿ ಸಿಕ್ಕಿತ್ತು. ಪ್ರೀತಿ ಮತ್ತು ಸ್ನೇಹ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಂತೋಷವನ್ನ ತರುತ್ತೆ. ನಾವಿಬ್ಬರೂ ಸಂತೋಷವಾಗಿ ಇದ್ವಿ. ಮುಂದೆಯೂ ಕೂಡ ಈ ಸಂತೋಷ ಸಿಗುತ್ತೆ ಅನ್ನೋ ಭರವಸೆ ನಮಗೆ ಇದೆ. ಇವು ಜೀವನದ ಸಾಮಾನ್ಯ ಕಥೆಗಳು. ಇತ್ತೀಚಿನ ದಿನಗಳಲ್ಲಿ ಹೀಗೆಯೇ ನಡೆಯುತ್ತೆ. ಇಂತಹ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲನ್ನು ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮ್ಮ ಚಾನಲ್ನಲ್ಲಿ ಇಂತಹ ಕಥೆಗಳ ವಿಡಿಯೋಗಳು ಪ್ರತಿದಿನ ಸಿಗ್ತಾ ಇರ್ತವೆ. ಧನ್ಯವಾದಗಳು. ಶುಭ ದಿನ.